ಮಧ್ಯಾಹ್ನ ಒಂದು 3:30 ಟೈಮಲ್ಲಿ 2 ಹೆಣ್ಮಕ್ಳ ಮರ್ಡರ್ ಆಗಿರುತ್ತೆ. ಹೆಣ್ಮಕ್ಳು ಇಬ್ರು ಕೂಡ ಮೈನರ್ಸ್ ಇರ್ತಾರೆ. ಒಬ್ಬರಿಗೆ 14 ವರ್ಷ, ಒಬ್ಬರಿಗೆ 16 ವರ್ಷ. ತಾಯಿ ಅನಿತಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಆನಂತರ ತಿಳಿಸ್ತೀನಿ ತನಿಖೆ. ಮೇಲ್ನೋಟಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ 2 ಹೆಣ್ಮಕ್ಳನ್ನು ಕೂಡ. ತಂದೆ ತಾಯಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆ ಹೀಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ಇದ್ರು ಸರ್? 2 ವರ್ಷದಿಂದ ಇದ್ರು. ಮೂಲತಃ UP ಮೂಲದವರು. ಸರ್ ಮೇನ್ ಕೊಲೆ ರೀಸನ್ ಏನು ಸರ್? ಮೇಲ್ನೋಟಕ್ಕೆ ಅದು ಕಂಡು ಬರ್ತಾ ಇಲ್ಲ. ಈಗ ಸಸ್ಪೆಕ್ಟ್ಸ್ ಅನ್ನ ನಾವು ತನಿಖೆಗೆ ಒಳಪಡಿಸಿದ ನಂತರ ಹೆಚ್ಚಿನ ವಿಚಾರಣೆ ನಂತರ ಕಂಡು ಸಸ್ಪೆಕ್ಟ್ ಇದೆ. ಮನೆಯಲ್ಲಿ ಇಲ್ಲ, ಪರಾರಿಯಾಗಿದ್ದಾರೆ. ವಿಚಾರಣೆ ನಂತರ ತಿಳಿದು ಬರುತ್ತೆ. ಈಗ ಯಾವುದೋ ಕನ್ಫರ್ಮ್ ಇಲ್ಲ. ಮಧ್ಯಾಹ್ನ ಒಂದು 3:30 ಟೈಮಲ್ಲಿ 2 ಹೆಣ್ಮಕ್ಳ ಮರ್ಡರ್ ಆಗಿರುತ್ತೆ. ಹೆಣ್ಮಕ್ಳು ಇಬ್ರು ಕೂಡ ಮೈನರ್ಸ್ ಇರ್ತಾರೆ. ಒಬ್ಬರಿಗೆ 14 ವರ್ಷ, ಒಬ್ಬರಿಗೆ 16 ವರ್ಷ. ತಾಯಿ ಅನಿತಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಆನಂತರ ತಿಳಿಸ್ತೀನಿ ತನಿಖೆ. ಮೇಲ್ನೋಟಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ 2 ಹೆಣ್ಮಕ್ಳನ್ನು ಕೂಡ. ತಂದೆ ತಾಯಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆ ಹೀಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ಇದ್ರು ಸರ್? 2 ವರ್ಷದಿಂದ ಇದ್ರು. ಮೂಲತಃ UP ಮೂಲದವರು. ಸರ್ ಮೇನ್ ಕೊಲೆ ರೀಸನ್ ಏನು ಸರ್? ಮೇಲ್ನೋಟಕ್ಕೆ ಅದು ಕಂಡು ಬರ್ತಾ ಇಲ್ಲ. ಈಗ ಸಸ್ಪೆಕ್ಟ್ಸ್ ಅನ್ನ ನಾವು ತನಿಖೆಗೆ ಒಳಪಡಿಸಿದ ನಂತರ ಹೆಚ್ಚಿನ ವಿಚಾರಣೆ ನಂತರ ಕಂಡು ಸಸ್ಪೆಕ್ಟ್ ಇದೆ. ಮನೆಯಲ್ಲಿ ಇಲ್ಲ, ಪರಾರಿಯಾಗಿದ್ದಾರೆ. ವಿಚಾರಣೆ ನಂತರ ತಿಳಿದು ಬರುತ್ತೆ. ಈಗ ಯಾವುದೋ ಕನ್ಫರ್ಮ್ ಇಲ್ಲ.